ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಕೇವಲ ಒಂದು ತಿಂಗಳಲ್ಲಿ 19ಕ್ಕೂ ಹೆಚ್ಚು ಅಂಕವನ್ನು ಪಡೆಯಬಹುದು. ಅದು ರೀಸನಿಂಗ್ನಲ್ಲಿ ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ತೇನೆ. ಹೌ ಟು ಗೆಟ್ 19+ ಮಾರ್ಕ್ಸ್ ಇನ್ ರೀಸನಿಂಗ್. ಅದು ಯಾವ ರೀತಿ, ನೀವು ಯಾವ ಟಾಪಿಕ್ಕನ್ನು ಎಷ್ಟು ತಿಳ್ಕೋಬೇಕು, ಯಾವ ಟಾಪಿಕ್ ತಿಳ್ಕೊಂಡ್ರೆ ನನಗೆ ಅಷ್ಟು ಮಾರ್ಕ್ಸ್ ತೊಗೋಬೋದು. ಈಗ ಒಂದು ತಿಂಗಳಲ್ಲಿ ಎಕ್ಸಾಮ್ ಇರುತ್ತೆ, ಭಾಳ ಜನಕ್ಕೆ ಗೊತ್ತೇ ಇರಲ್ಲ ರೀಸನಿಂಗ್ ಯಾವ ರೀತಿ ಹೆಚ್ಚು ಮಾರ್ಕ್ಸ್ ಮಾಡೋದು ಅಂತ. ಆದರೆ ಕ್ವಾಂಟ್ ನಮಗೆ ಗೊತ್ತಾಗ್ಬಿಡುತ್ತೆ, ಇದು ಕ್ಯಾಲ್ಕುಲೇಷನ್ ಇರುತ್ತೆ, ಎಷ್ಟು ಸಿಂಪ್ಲಿಫಿಕೇಷನ್ ಇರುತ್ತೆ, ನಾವು ಮಾಡ್ಬೋದು ಅಂತ. ಆದರೆ ರೀಸನಿಂಗಲ್ಲಿ ಕಲಿಬೇಕಾಗಿರುತ್ತೆ, ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಅದನ್ನು ನಾವು ಯಾವ ರೀತಿ ಮಾಡ್ಕೋಬೇಕು. ಒಂದು ತಿಂಗಳಲ್ಲಿ ನಾವು 19ಕ್ಕೂ ಹೆಚ್ಚು ಮಾರ್ಕ್ಸ್ನ ತೆಗೆದು ಹೇಗೆ, ಜಸ್ಟ್ ಕಟ್ ಆಫ್ನ ನಾವು ಕ್ಲಿಯರ್ ಮಾಡಿದರೆ ಸಾಕಾಗಿರುತ್ತಲ್ವ. ಅದಕ್ಕೆ ನಾವು 19ಕ್ಕೂ ಹೆಚ್ಚು ಮಾರ್ಕ್ಸ್ ನೀವು 20-21 ಕೂಡ ತಗೋಬೋದು. ಅದು ಹೇಗೆ, ಅದು ಒಂದು ತಿಂಗಳಲ್ಲಿ ಹೇಗೆ ಅನ್ನೋದನ್ನು ನಾನು ಇವತ್ತು ಪೂರ್ತಿಯಾಗಿ ತಿಳಿಸ್ತೇನೆ. ನಾನು ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ಎಲ್ಲ ಥರದ ಬ್ಯಾಂಕ್ ರಿಲೇಟೆಡ್ ನಾವು ಪ್ರಿಪ್ರೇಷನ್ ಮಾಡೋದನ್ನು ಎಲ್ಲದನ್ನು ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಇಲ್ಲಿವರೆಗೂ ನೀವು ನೋಡಿರಬೇಕು, ನಾನು ಕಂಪ್ಲೀಟಾಗಿ ಬ್ಯಾಂಕ್ ಎಕ್ಸಾಮ್ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು, ಬ್ಯಾಂಕ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಬನ್ನಿ ಗಾಯ್ಸ್, ಮುಂದಿನ ಈ ಟಾಪಿಕ್ಗೆ ಹೋಗೋಣ. ಓನ್ಲಿ 1 ಮಂತ್ ಅಂದರೆ ಒಂದು ತಿಂಗಳಲ್ಲಿ ನೀವು ಯಾವ ರೀತಿ ರೀಸನಿಂಗ್ನಲ್ಲಿ ಹೆಚ್ಚು ಮಾರ್ಕ್ಸ್ನ ತೊಗೋಬೇಕು ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಫಸ್ಟ್ ನೀವು ಕಂಪ್ಲೀಟಾಗಿ ಬೇಸಿಕ್ ವಿಡಿಯೋ ನೋಡ್ಕೊಳ್ಳಿ. ಯಾರಾದರೂ ಸರ್ ವಿಡಿಯೋ ಮಾಡಿರ್ತಾರಲ್ವ, ಆ ವಿಡಿಯೋಗಳನ್ನು ಓನ್ಲಿ 10 ಡೇಸಲ್ಲಿ ಕಂಪ್ಲೀಟ್ ಮಾಡಿ. ಯಾವುದೇ ರೀತಿ ರೀಸನಿಂಗ್ಗೆ ತುಂಬ ನಿಮಗೆ ಕಾನ್ಸೆಪ್ಟ್ ಏನು ಕೊಟ್ಟಿರಲ್ಲ, ಯಾವುದೇ ರೀತಿ ಫಾರ್ಮುಲಾ ಇರಲ್ಲ, ಯಾವುದೇ ರೀತಿ ಏನೂ ಇರಲ್ಲ, ಅರ್ಥ ಮಾಡೋಕ್ಕಾಗಿರುತ್ತೆ ಅಷ್ಟೇ. ನೀವು ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ, 10 ದಿನದಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ದೆನ್ ಆಮೇಲೆ ನೀವು ಮಿಸ್ಲೇನಿಯಸ್ ಮೇಲೆ ಫೋಕಸ್ ಮಾಡಬೇಕು. ಮಿಸ್ಲೇನಿಯಸ್ನಲ್ಲಿ ಯಾವ್ಯಾವ ಬರುತ್ತೆ ಟಾಪಿಕ್ ಅಂದರೆ ಇನ್ಇಕ್ವಲಿಟೀಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಕ್ಲಾಸ್ ಹೇಳಬೇಕಾದ್ರೆ. ಇದು ಈಸಿ ಟಾಪಿಕ್ ಆಗಿರುತ್ತೆ. ಗ್ರೇಟರ್ ದೆನ್, ಲೆಸ್ ದೆನ್, ಇದು ಈಕ್ವಲು, ಗ್ರೇಟರ್ ದೆನ್ ಆರ್ ಈಕ್ವಲು, ಇದರ ಮುಖಾಂತರನೇ ಇದು ಕ್ಲಾಸ್ ಆಗಿರುತ್ತೆ. ಇದನ್ನು ನೀವು ಭಾಳ ಈಸಿಯಾಗಿ ಅರ್ಥ ಮಾಡ್ಕೋಬೋದು. 3-4 ಕ್ವಶನ್ನ ನೀವು 4 ಕೇಳ್ತಾರೆ, 5 ಕೂಡ ಕೇಳ್ತಾರೆ. 4 ಮಾರ್ಕ್ಸ್ನ ನೀವು ಪಕ್ಕ ತಗೊಳ್ಬೋದು ಈ ಟಾಪಿಕಲ್ಲಿ. ಸಿಲ್ಲಲಿಸಮ್ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ, ಆದರೆ ಅರ್ಥ ಆದವ್ರಿಗೆ ಇದರಷ್ಟು ಈಸಿ ಟಾಪಿಕ್ ಯಾವುದೂ ಅಲ್ಲ. ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಭಾಳ ಈಸಿ ಅನಿಸುತ್ತೆ. ಇದು ನಿಮಗೆ ಭಾಳ ಈಸಿಯಾಗಿರ್ತಕ್ಕಂಥದ್ದೇ. ಲಾಜಿಕ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಇದರಲ್ಲಿ ಕೂಡ 3-4, 5 ಕೂಡ ಕೊಡ್ತಾರೆ. ಈ 4 ಆದರೂ ಕೂಡ ನೀವು ತಗೊಳ್ಳೇಬಹುದು, ಈಸಿ ಆಗಿರುತ್ತೆ. ಈ ಸಿಲ್ಲಲಿಸಮ್ನ ನೀವು ಅರ್ಥ ಮಾಡ್ಕೊಂಡು ಕ್ಲಾಸ್ನ ನೋಡಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು ದಿನಕ್ಕೆ 2 ಸರಿ ನೋಡಿ. ಅದನ್ನೇ ಒಂದು ಸರಿ ಅರ್ಥ ಆದರೆ ಸಾಕು, ಎಲ್ಲ ಕ್ವಶನ್ನ ನೀವು ಮಾಡ್ಕೋಬೋದು, ಮೇನ್ಸ್ವರೆಗೂ ಮಾಡ್ಬೋದು. ಸಿಲ್ಲಲಿಸಮ್ ಭಾಳ ಈಸಿ ಆಗಿರುತ್ತೆ. ಇನ್ಇಕ್ವಾಲಿಟಿ ಅಷ್ಟೇ, ಸಿಲ್ಲಲಿಸಮ್ ಅಷ್ಟೇ. ಬ್ಲಡ್ ರಿಲೇಷನ್ ಇದು ಕೂಡ ನಮಗೆ ಭಾಳ ಈಸಿ ಇರುತ್ತೆ. ನೀವು 3-4 ಕ್ವಶನ್ನ ಇದರಲ್ಲಿ ಕಾಣ್ತೀರಾ. ಭಾಳ ಈಸಿ ಕೊಟ್ಟಿರ್ತಾನೆ ಪ್ರಿಲಿಮ್ಸ್ ಲೆವೆಲು. ಮೇನ್ಸ್ ಲೆವೆಲ್ ಸ್ವಲ್ಪ ಟಫ್ ಕೊಟ್ಟಿರ್ತಾನೆ, ಆದರೆ ಕಾನ್ಸೆಪ್ಟ್ ಎಲ್ಲ ಸೇಮೇ ಇರುತ್ತೆ. ನೀವು ಪ್ರಿಲಿಮ್ಸಲ್ಲಿ ಭಾಳ ಈಸಿ ಕೊಟ್ಟಿರೋದ್ರಿಂದ ಚೆನ್ನಾಗಿ ನೀವು ಮಾರ್ಕ್ಸ್ನ ತೊಗೋಬೋದು. ಇದರಲ್ಲಿ ಹೈ ಅಂದರೆ ಮಾಡ್ರೇಟಾಗಿ ನೀವು ಪ್ರಿಪ್ರೇಷನ್ ಮಾಡಿದರೆ ಮೇನ್ಸ್ ಕೂಡ ಈಸಿ ಆಗುತ್ತೆ. ಹಾರ್ಡಾಗಿ ನೀವು ಅದನ್ನು ಪ್ರಿಪ್ರೇಷನ್ ಮಾಡೋಕ್ಕಾಗುತ್ತೆ. ಆದರೆ ಪ್ರಿಲಿಮ್ಸಲ್ಲಿ ಭಾಳ ಈಸಿ ಕೊಟ್ಟಿರ್ತಾನೆ. ಎ ಈಸ್ ಫಾದರ್ ಆಫ್ ಬಿ ಈಸ್ ಫಾದರ್ ಆಫ್ ಸಿ ಈಸ್ ಸಿಸ್ಟರ್ ಆಫ್ ಎ, ಈ ಥರ ಕೊಟ್ಟಿರ್ತಾನೆ. ಅದನ್ನು ನೀವು ಈಸಿಯಾಗಿ ಮಾಡ್ಬೋದು. ಡೈರೆಕ್ಷನ್ ಅಂದರೆ ಎ ಈಸ್ ನಾರ್ತ್ ಆಫ್ ಬಿ ಈಸ್ 4 ಮೀಟರ್ ಸೌತ್ ಆಫ್ ಡಿ, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿರ್ತಾನೆ. ಅದು ಭಾಳ ಈಸಿ ಇರುತ್ತೆ. ನಿಮಗೆ ಕ್ವಶನ್ನ ಕೂಡ ಈಸಿ ಮಾಡ್ಬೋದು. ಅದರಲ್ಲಿ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೊಡ್ತಾನೆ. ಇಲ್ಲಿ ನೀವು ಇದು ಕೂಡ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ರೆ, ಇದು ಕೂಡ ಡೆಡ್ ಈಸಿಯಾಗಿ ಕೊಟ್ಟಿರ್ತಾನೆ. ನಿಮಗೆ ಅರ್ಥ ಒಂದು ಸರಿ ನೋಡ್ಕೊಂಡ್ರೆ ಸಾಕು, ನಿಮಗೆ ಕ್ವಶನ್ ಮಾಡೋಕ್ಕೆ ಬಂದುಬಿಡುತ್ತೆ. ಇದು ಕೂಡ ಈಸಿಯಾಗಿರುತ್ತೆ. ಅಲ್ಫಾನ್ಯೂಮರಿಕ್ ಸೀರೀಸ್, ಇದರಲ್ಲಿ ಅಲ್ಫಾನ್ಯೂಮರಿಕ್ ಸೀರೀಸ್ ಅಂದರೆ ಸಿಂಬಲ್ಸ್ ಕೊಟ್ಟಿರ್ತಾನೆ, ನಂಬರ್ಸ್ ಕೊಟ್ಟಿರ್ತಾನೆ, ಆಲ್ಫಾಬೆಟಿಕ್ ಕೊಟ್ಟಿರ್ತಾನೆ. ಈ ಥರ ಕಂಬೈಂಡ್ ಆಗಿ ಎಲ್ಲ ರೀತಿ ಮಿಕ್ಸು ಕೊಟ್ಟಿರ್ತಾನೆ, 2 ಕೊಟ್ಟಿರ್ತಾನೆ, ಆ ಥರ ಕೊಟ್ಟಿರ್ತಾನೆ. ನೀವು ಇದನ್ನು ಕೂಡ ಚೆನ್ನಾಗಿ ಒಂದು ಸಾರಿ ತಿಳ್ಕೊಂಡ್ರೆ ಸಾಕು. ಜಸ್ಟ್ ಒಂದು ಸಕ್ಸೀಡು, ಪ್ರಿಸೀಡಿಂಗು, ಸಕ್ಸೀಡು, ಈ ಥರ ಒಂದು 4-3 ವರ್ಡ್ಸ್ ಇರುತ್ತೆ. ಅದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು. ನೀವು ಅಲ್ಫಾನ್ಯೂಮರಿಕ್ ಸೀರೀಸ್ನ ಈಸಿಯಾಗಿ 4-5 ಮಾರ್ಕ್ಸ್ನ ನೀವು ಕಂಪ್ಲೀಟಾಗಿ ತೊಗೊಳ್ಬೋದು. ಡಿಕೋಡಿಂಗ್ ಇದು ಕೂಡ ಭಾಳ ಈಸಿಯಾಗಿರುತ್ತೆ. ಫಿಲಿಮ್ಸ್ ಲೆವೆಲಲ್ಲಿ ಭಾಳ ಈಸಿ ಇರುತ್ತೆ. 5 ಕ್ವಶನ್ ಕೊಡ್ತಾರೆ. ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಚೈನೀಸ್ ಕೋಡಿಂಗ್ ಕೊಡ್ತಾನೆ ಜಾಸ್ತಿ, ಅಂದರೆ ಭಾಳ ಈಸಿಯಾಗಿರುತ್ತೆ. ಮೇನ್ಸ್ ಲೆವೆಲಲ್ಲಿ ಮಾಡ್ರೇಟ್ ಕೊಟ್ಟಿರ್ತಾನೆ, ಅದು ನಿಮಗೆ ಭಾಳ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಅದನ್ನು ಕೂಡ ಡೈಲಿ ಒಂದು ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಭಾಳ ಈಸಿ ಇರುತ್ತೆ. ನೀವು ಫಿಲಿಮ್ಸ್ಗೋಸ್ಕರ ಆದರೆ ನೀವು ಇದರಲ್ಲಿ 5 ಮಾರ್ಕ್ಸ್ ತೊಗೊಳ್ಬೋದು. ಭಾಳ ಈಸಿ ಇರುತ್ತೆ. ಒಂದು ಸಾರಿ ನೀವು ಅರ್ಥ ಮಾಡ್ಕೊಂಡ್ರೆ ಆ ಕ್ವಶನ್ನ ಭಾಳ ಈಸಿಯಾಗಿ ನೀವು ಮಾಡ್ಕೋಬೋದು. ಡಿಕೋಡಿಂಗನ್ನು ಮುಗಿಸ್ಬೋದು ಚೆನ್ನಾಗಿ.
ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಅಂತ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕೂಡ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಭಾಳ ಈಸಿ ಇರುತ್ತೆ ಅದು ಕೂಡ. ನೀವು ಅದನ್ನು ನಮ್ಮ ಸಿಂಗಲ್ ಐಟಮ್ ಕ್ವಶನ್ ಥರ 1 ಮಾರ್ಕ್ಸ್ ಬರುತ್ತೆ, ಅದನ್ನು ಕೂಡ ನೀವು ತೊಗೋಬೋದು ಈಸಿಯಾಗಿ. ಮತ್ತು ಸಮ್ಟೈಮ್ಸ್ ಇದನ್ನು ಪಜಲ್ ಆಗಿ ಕೊಟ್ಟಿರ್ತಾನೆ, ಇದನ್ನು ಆರ್ಡರ್ ರ್ಯಾಂಕಿಂಗ್ನ, ಅದು ಕೂಡ ಡೆಡ್ ಈಸಿ ಇರುತ್ತೆ. ಪ್ರಿಲಿಮ್ಸ್ ಲೆವೆಲಲ್ಲಿ ಭಾಳ ಈಸಿಯಾಗಿ ಕೊಟ್ಟಿರ್ತಾರೆ. ವರ್ಡ್ ಫಾರ್ಮೇಷನ್ ಅಂದರೆ ನಿಮಗೆ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು 4th 5th 7th ಅಂತ ಹೇಳಿ ಅದರಲ್ಲಿ ವರ್ಡ್ಸ್ನ ತಗೊಂಡು ಅದರಿಂದ ನೀವು ಒಂದು ವರ್ಬ್ ಅಂದರೆ ಒಂದು ವರ್ಡನ್ನ ನೀವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಆ ಕ್ರಿಯೇಟ್ ಮಾಡಿರ್ತಕ್ಕಂಥ ಅದ್ರ ಮೇಲೆ ಒಂದು ಕ್ವಶನ್ ಕೊಟ್ಟಿರ್ತಾರೆ ಯಾವ ರೀತಿ ಅಂತ, ಅದನ್ನು ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಒಂದ್ಸರಿ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ಇದು ಕೂಡ ಆರ್ಡರ್ ಅಂದರೆ ಅರೇಂಜ್ಮೆಂಟ್ ಆಗಿರುತ್ತೆ, ಮೀನಿಂಗ್ಫುಲ್ ಆಗಿರ್ತಕ್ಕಂಥದ್ದು. ವರ್ಡನ್ನು ಅರೇಂಜ್ ಮಾಡಬೇಕಾಗಿರುತ್ತೆ, ಅದು ಕೂಡ ಒಂದು ಸಿಂಗಲ್ ಐಟಮಾಗಿ ಕೊಟ್ಟಿರ್ತಾನೆ. ಇದರಲ್ಲಿ ಆರ್ಡರ್ ಅರೇಂಜ್ಮೆಂಟಲ್ಲಿ ಕೂಡ ಒಂದು ಫಜಲ್ ಕೊಟ್ಟಿರ್ತಾನೆ, ಇದು ಕೂಡ ಸೇಮ್ ಆಗಿರುತ್ತೆ. ಇಲ್ಲಿಗೆ ನೀವು ಈ ಟಾಪಿಕ್ವರೆಗೆ ನೀವು ಏನಂದರೆ ಎಲ್ಲ ರೀತಿಯ 19ಕ್ಕಿಂತ ಪ್ಲಸ್ ಆಗಿ ನೀವು ಮಾರ್ಕ್ಸ್ ತೊಗೋಬೋದು ಭಾಳ ಈಸಿಯಾಗಿ. 19+20ವರೆಗೂ ಕೂಡ ತೊಗೋಬೋದು. ಇಷ್ಟು ಕಂಪ್ಲೀಟ್ ಮಾಡಿದರೆ ಸಾಕು ನಿಮಗೆ, ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದರೆ ಸಾಕು, ನೀವು 19+ ಮಾರ್ಕ್ಸ್ನ ತೊಗೋಬೋದು. ಬೇರೆ ಫಜಲ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಬೇಡಿ, ಫಜಲ್ಸ್ ಬೇಗ ಬರಲ್ಲ. ಬಟ್ ಅದು ಇಲ್ಲಿವರೆಗೂ ನೀವು ಕಲಿತ್ರೆ ಭಾಳ ಈಸಿಯಾಗಿ ನಿಮಗೆ 19+ ಮಾರ್ಕ್ಸ್ನ ತೊಗೊಳ್ಬೋದು. ಆಮೇಲೆ ನಿಮಗೆ ಐ ಸ್ಕೋರ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ನಿಮಗೆ ಐ ಸ್ಕೋರ್ ನಿಮಗೆ ತಿಳಿಬೇಕು, ನಾನು ಇನ್ನೂ ಹೆಚ್ಚಿಗೆ ಸ್ಕೋರ್ ಮಾಡಬೇಕು ಅನ್ನೋದು ನಿಮ್ಗೆ ಬಂದಿದ್ದರೆ, ಇನ್ನೂ ಹೆಚ್ಚು ಸ್ಕೋರ್ ಮಾಡ್ಬೇಕಂದ್ರೆ ಹೇಗೆ ಅಂದರೆ ಫಜಲ್ಸ್. ನೀವು ಈ ಫಜಲ್ಸಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ, 8ರಿಂದ 9 ಟೈಪ್ ಆಗಿರುತ್ತೆ ಫಜಲ್ಸ್ ಇರುತ್ತೆ. ಒಂದೊಂದು ರೀತಿ ಒಂದೊಂದು ಫಜಲ್ ಕೊಟ್ಟಿರ್ತಾರೆ. ಆ ಫಜಲಿಂದನೇ ನೀವು ಫಜಲಲ್ಲಿ ಏನಿಲ್ಲ, ಹ್ಯಾಂಡು, ಬಟ್ಟು, ಅಪ್ಪು, ಡೌನು, ಹೆಡ್, ಬಿಹೈಂಡ್, ಈ ಥರ ಒಂದು ಸ್ವಲ್ಪ ವರ್ಡ್ಸ್ ಕಲಿಬೇಕು. ಡೈಲಿ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ನಿಮಗೆ ಫಜಲ್ಸ್ ಭಾಳ ಈಸಿ ಆಗುತ್ತೆ, ನೀವು ಇದರಲ್ಲಿ ಕಲಿಬೋದು ಫಜಲ್ಸಲ್ಲಿ. ಮತ್ತು ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಬರುತ್ತೆ, ಸರ್ಕಲ್ಲು, ಸ್ಕ್ವಯರು ಮತ್ತು ರೆಕ್ಟಾಂಗಲು, ಈ ಥರ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಇರುತ್ತೆ. ಸೇಮ್ ಲೈಕ್ ಫಜಲ್ನ ಥರನೇ ನಾವು ಬಟ್ ಡಿಫ್ರೆಂಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ ಡೈಲಿ ನೀವು ಒಂದು 10 ಫಜಲ್ ತೊಗೊಂಡ್ರೆ ನಿಮಗೆ ಇದು ಭಾಳ ಈಸಿ ಅನಿಸುತ್ತೆ. ಧನ್ಯವಾದಗಳು ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬ್ಯಾಂಕ್ ವೇದ ಯೂಟ್ಯೂಬ್ ಚಾನಲನ್ನು. ನಿಮಗೆ ಕನ್ನಡದಲ್ಲಿ ಎಲ್ಲ ರೀತಿ ಬ್ಯಾಂಕ್ ಬಗ್ಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮತ್ತು ನಿಮಗೆ ಯಾವ ರೀತಿ ಟಾಪಿಕ್ ಬೇಕಾಗಿದ್ದರೆ ನನ್ನ ಚಾನಲ್ಗೆ ಕಾಮೆಂಟ್ ಮಾಡಿ, ಈ ವಿಡಿಯೋ ಕೆಳಗೆ ನಾನು ಆ ರಿಲೇಟೆಡ್ ಟಾಪಿಕ್ನ ನಾನು ವಿಡಿಯೋ ಮಾಡ್ತೇನೆ. ಧನ್ಯವಾದಗಳು.